ತಾವು ಯಾವತ್ತೂ ನಮ್ಮ ಮನೆಗೆ ಬರೋದೇ ಇಲ್ವೇನೋ ಅಂತ ಅಂದ್ಕೊಂಡಿದ್ವಿ. ತಮ್ಮ ಪಾದ ಸ್ಪರ್ಶದಿಂದ ಈ ಮನೆ ಪಾವನವಾಯಿತು. ಯಾರ ಸ್ಪರ್ಶದಿಂದಲೂ ಈ ಭೂಮಿ ಪಾವನವಾಗೋದಿಲ್ಲ ಆಚಾರ್ಯ. ಈ ನೆಲದ ಸ್ಪರ್ಶದಿಂದ ನಾವು ಪುನೀತರಾಗ್ತೀವಿ ಅಷ್ಟೆ. ಶ್ರೀ ಕನಕಾಚಲ ಭಟ್ಟರು, ತಿಮ್ಮಣ್ಣ ಭಟ್ಟರಂತಹ ಸರಸ್ವತಿ ಪುತ್ರರು, ಶಾಸ್ತ್ರಜ್ಞಾನಿಗಳು, ವೀಣಾ ಪಂಡಿತರು ಬಾಳಿ ಬದುಕಿದ ಪವಿತ್ರ ನೆಲವಿದು. ಜನ್ಮ ನೀಡಿದ ಈ ಮನೆಯಿಂದ ಋಣಮುಕ್ತಿ ಹೊಂದೋದಕ್ಕೆ ಬಂದಿದ್ದೇವಷ್ಟೇ. ನೀವು ಪ್ರಸಾದಕ್ಕೆ ಅಪ್ಪಣೆ ಕೊಟ್ಟರೆ ನಾವು ಸಿದ್ಧತೆ ಮಾಡ್ಕೋತೀವಿ. ತಮಗಿಷ್ಟವಾದ ಸಿಹಿ ಅವಲಕ್ಕಿ, ಗಸಗಸೆ ಪಾಯಸ, ಕಡಲೆ ಚಟ್ನಿ ಮಾಡಿದ್ದೀವಿ. ನಿಮಗೆ ತುಂಬ ಇಷ್ಟ ಅಂತ ಹೋಳಿಗೆ ಸ್ವೀಕರಣೆನೂ ಮಾಡಿದ್ದೀವಿ. ನಾವು ಎಲ್ಲ ಮೋಹಗಳನ್ನು ಕಳೆದುಕೊಂಡು ಬಹಳಷ್ಟು ದಿನಗಳಾಯಿತು. ಈಗ ನಮಗೆ ಯಾವ ಜಿಹ್ವಾ ಚಾಪಲ್ಯವೂ ಇಲ್ಲ. ನಮಗೀಗ ಈ ದೇಹದ ಅಗತ್ಯಕ್ಕಷ್ಟೇ ಸ್ವಲ್ಪ ಆಹಾರ ಬೇಕು. ತಮಗಾಗಿ ತುಂಬ ಆಸೆಯಿಂದ ಅಡುಗೆ ಮಾಡಿದ್ವಿ. ಬೇಡ ಅಂದರೆ ಅದು ಹಾಗಲ್ಲ. ಆಹಾರ ರುಚಿಸೋದು ಬಗೆ ಬಗೆಯ ಖಾದ್ಯದಿಂದಲ್ಲ, ನೀವು ಉಣಬಡಿಸೋ ಶುದ್ಧ ಮನಸ್ಸಿನಿಂದ. ಆ ಮನಸ್ಸು ನಿಮ್ಮಲ್ಲಿದೆ, ಅದೇ ನಮಗೆ ಸಂತೃಪ್ತಿ. ಈಗ ನಮಗೆ ಹಸುವಿನ ಹಾಲಿನೊಂದಿಗೆ ಒಂದು ಹಿಡಿ ಅವಲಕ್ಕಿ ಕೊಟ್ಟರೆ ಅದೇ ಮೃಷ್ಟಾನ್ನ. ನೀವು ಜ್ಞಾನಿಗಳು, ಅಚಲರು. ನಮ್ಮ ಸಂಬಂಧ ಮೋಹಗಳನ್ನ ಬೇಗ ಕಳ್ಸ್ಕೊಂಡಿದ್ದೀರಾ. ಆದರೆ ನಮಗಿನ್ನು ಸೋದರನೆಂಬ ಮೋಹದಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ. ಬರುವ ಅಗತ್ಯವೂ ಇಲ್ಲ. ನಾವು ಭಗವಂತನ ಪ್ರೇರಣೆಯಿಂದ ಜಗತ್ ಕಲ್ಯಾಣವೆಂಬ ಬೀಜವನ್ನು ಹುಡುಕುತ್ತಾ ಮೋಹವೆಂಬ ಕಠಿಣವಾದ ಸಿಪ್ಪೆಯಿಂದ ಹೊರಬಂದೆವೆಂಬ ಮಾತ್ರಕ್ಕೆ ಎಲ್ಲರೂ ಸರ್ವಸಂಗ ಪರಿತ್ಯಾಗಿಗಳಾಗಬೇಕು ಎಂದೇನೂ ಇಲ್ಲ. ದೇವರ ದೃಷ್ಟಿಯಲ್ಲಿ ಸನ್ಯಾಸಿ, ಸಂಸಾರಿ, ದೇಶ ಕಾಯುವ ಯೋಧ, ಹೊಲ ಉಳುವ ರೈತ, ಕೂಲಿ ಮಾಡುವ ಕಾರ್ಮಿಕ ಎಲ್ಲರೂ ಒಂದೇ. ಅವರೆಲ್ಲ ಮಾಡುವುದು ಭಗವಂತನ ಸೇವೆಯಷ್ಟೆ. ಸನ್ಯಾಸಿಯಾದವರು ಶ್ರೇಷ್ಠ, ಸಂಸಾರಿಯಾದವರು ಕನಿಷ್ಠ ಎಂದು ಭಾವಿಸಬೇಕೆಂದೇನಿಲ್ಲ. ಧನ್ಯೋ ಗೃಹಸ್ಥಾಶ್ರಮ ಅಂತ ನೀವೇ ಹೇಳಿಕೊಟ್ಟಿದ್ದೀರಲ್ಲ ಆಚಾರ್ಯರೇ. ಅವರವರ ಜವಾಬ್ದಾರಿಗಳನ್ನು ಶ್ರದ್ಧಾಭಕ್ತಿಯಿಂದ ಪೂರೈಸಿದರೆ ಅದೇ ಶ್ರೇಷ್ಠ, ಅದೇ ಕೈವಲ್ಯ. ಪೀಠ, ಪದವಿ ಇದೆಲ್ಲ ಅವರವರ ಕರ್ತವ್ಯಗಳ ಒಂದು ಭಾಗವಷ್ಟೆ. ನಾವೆಲ್ಲ ಈಗ ಕಾಯ, ವಾಚ, ಮನಸ, ಬುದ್ಧಿ, ಇಂದ್ರಿಯಗಳನ್ನು ಭಗವಂತನಲ್ಲಿ ನೆಟ್ಟು ಪೂಜೆಯಂತೆ ಮಾಡಬೇಕಷ್ಟೆ. ಮೂಲರಾಮೋ ವಿಜಯತೆ. ಸಕಲ ಸನ್ಮಂಗಲ ಪ್ರಾಪ್ತಿರಸ್ತು. ದೀರ್ಘಾಯುಷ್ಮಾನ್ ಭವ. ವಿನಾದೈನ್ಯ ಜೀವನ ಪ್ರಾಪ್ತಿರಸ್ತು. ದೇವ್ರ 100 ಕಾಲ ಚೆನ್ನಾಗಿಟ್ಟது. ಅಮ್ಮ, ಹೇಗಿದ್ದೀರಾ? ಅಯ್ಯೋ ನನ್ನ ತಂದೆ, ನಾನಿನ್ನೂ ನೆನಪಿದ್ದೀನ? ನಾನು ಮರೆಯಲು ಬಂದವನಲ್ಲ ತಾಯಿ, ಪೊರೆಯಲು ಬಂದವನು. ಇಂದು ನಿಮ್ಮ ಮನೆಯಲ್ಲಿ ಪ್ರಸಾದವಾಗಬೇಕು ಅಂತ ಮೂಲರಾಮನ ಅಪ್ಪಣೆಯಾಗಿದೆ. ನನ್ನನ್ನು ಕರೆಯೋದಿಲ್ವೇ? ಯಾಕಮ್ಮ ಅನುಮಾನ? ನಾನು ನಿಮ್ಮ ಮನೆಗೆ ಬರೋದು ನಿಮ್ಗೆ ಇಷ್ಟ ಇಲ್ವೇ? ಅಯ್ಯೋ ತಂದೆ, ಗುರು ಕಾರುಣ್ಯವನ್ನ ಬೇಡ ಎನ್ನುವಷ್ಟು ಉದ್ದಟತನ ನನಗೆಲ್ಲಿಯದು ಸ್ವಾಮಿ. ಈ ಪಾಮರಳನ್ನು ಉದ್ಧರಿಸುವ ಪಾದ ನನ್ನ ಮನೆ ಅಂಗಳದಲ್ಲಿ ಊರಿದ್ರೆ ಅದಕ್ಕಿಂತ ಸೌಭಾಗ್ಯ ನನಗಿನ್ನೇನಿದೆ ಗುರುವೇ. ದಯಮಾಡಿಸಿ, ದಯಮಾಡಿಸಿ. ಮೂಲರಾಮೋ ವಿಜಯತೆ. ದೀರ್ಘ ಸುಮಂಗಲಿ ಭವ.
ದೀರ್ಘ ಸುಮಂಗಲಿ ಭವ, 100 ಕಾಲ ಸುಖವಾಗಿ ಬಾಳಿ. ಗುರುಗಳೇ, ಶಬರಿಮನೆಗೆ ಶ್ರೀರಾಮಚಂದ್ರ ಬಂದಾಗ ಬಂದ್ರಿ. ನಮಗೆ ಮಡಿ ಮೇಲ್ಗೆ ಅಷ್ಟಾಗಿ ಗೊತ್ತಿಲ್ಲ, ದಯಮಾಡಿ ಆಸೀನರಾಗಬೇಕು. ತಾಯಿ, ನೀವೇ ಹೇಳ್ತಿದ್ರಿ ಶಬರಿಮನೆಗೆ ಶ್ರೀರಾಮಚಂದ್ರ ಬಂದಂಗೆ ಅಂತ. ಶ್ರೀರಾಮ ಮಡಿ ಮೈಲ್ಗೆ ನೋಡಿದ್ರೇನು? ಪ್ರೀತಿ ಮತ್ತು ಭಕ್ತಿಗೆ ಯಾವ ಮಡಿ ಮೈಲ್ಗೇನೂ ಅಡ್ಡಿ ಬರೋದಿಲ್ಲ. ಮನೆಗೆ ಬಂದ ಮಹಾಗುರುಗಳಿಗೆ ಪರಿಪೂರ್ಣವಾದ ಪಾದಪೂಜೆ ಮಾಡುವಂಥ ಅನುಕೂಲನೂ ನನಗಿಲ್ಲ. ದಯಮಾಡಿ ಕ್ಷಮಿಸಬೇಕು. ಆಚಾರ್ಯರೇ, ನಾವು ಮಗುವಾಗಿದ್ದಾಗ ನಮ್ಮ ಪಾದವನ್ನು ಅದೆಷ್ಟೋ ಬಾರಿ ತಲೆ ಮೇಲೆ ಹೊತ್ತು ಮೆರೆದಿದ್ದೀರಿ. ಅದಕ್ಕಿಂತ ಮಿಗಿಲಾದ ಪೂಜೆ ಇನ್ನೇನಿದೆ? ಅಮ್ಮ, ನನ್ನ ಮೂಲರಾಮ ಕ್ಷೀರಾಭಿಷೇಕ ಆಗಬೇಕು ಅಂತ ಆಜ್ಞೆ ಮಾಡ್ತಿದ್ದಾನೆ. ಅದು ನಿಮ್ಮ ಮನೆಯ ಹಸುವಿನ ಹಾಲಿನಿಂದಾನೇ ಆಗಬೇಕಂತೆ. ಹೋಗಿ ಕರ್ಕೊಂಬನ್ನಿ. ಅದ್ಯಾಕೆ ಹಾಗೆ ನಿಂತ್ರಿ? ನಿಮ್ಮ ಮನೆಯಲ್ಲಿ ಕಾಮಧೇನು ಇದೆ ತಾನೇ? ಅದರಿಂದ ಶುದ್ಧವಾದ ನೊರೆ ಹಾಲು ಬೇಕು ಅಂತ ಮೂಲರಾಮನ ಅಪ್ಪಣೆ. ಹೋಗಿ ಕರ್ಕೊಂಡು ಬನ್ನಿ. ರೀ, ಇದೆಂಥ ಪರೀಕ್ಷೆ ನಮಗೆ. ಗುರುಗಳು ಇದ್ದಕ್ಕಿದ್ದ ಹಾಗೆ ಮೂಲರಾಮನ ಅಭಿಷೇಕಕ್ಕೆ ಹಾಲು ಕೇಳ್ತಾ ಇದ್ದಾರೆ. ಆದರೆ ನಮ್ಮ ಹಸು ಹಾಲು ಕೊಡ್ತಿಲ್ಲ ಅಂತ ಅವ್ರಿಗೆ ಹೇಗ್ರಿ ಹೇಳೋದು? ಹೌದು ಜಾನಕಿ, ಯಾವ ಪೂರ್ವ ತಯಾರಿನೂ ಇಲ್ಲದೆ ಹೀಗೆ ಪೂಜೆ ಅಭಿಷೇಕ ಅಂತ ಹೇಳಿದ್ರೆ ಏನು ಹೇಳೋದು? ಯಾಕೆ ಹೀಗೆ ನಮ್ಮನ್ನು ಸಂಕಷ್ಟಕ್ಕೆ ಸಿಲುಕಿಸ್ತಾ ಇದ್ದಾರೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಒಂದು ಕೆಲಸ ಮಾಡೋಣ, ಧೈರ್ಯ ಮಾಡಿ ಇರೋ ವಿಷಯ ಹೇಳ್ಬಿಡೋಣ. ಹೌದು, ಇದನ್ನು ಬಿಟ್ಟರೆ ಬೇರೆ ದಾರಿ ನನಗೂ ತೋಚ್ತಾ ಇಲ್ಲ. ನಡಿ.